ಕೊಡ್ತಾ ಇದ್ದೇನೆ. ಆದ್ರೆ ಆ ಡೆಮೊಲೇಷನ್ ಮಾಡುವಂತ ಕೆಲಸವನ್ನ ಇವರು ಗ್ರಾಮ ಪಂಚಾಯತಿಯವರಿಗೂ ಕೊಟ್ಟಿದ್ದಾರಂತೆ. ಅದೊಂದು ನಾನು ಗಮನಕ್ಕೆ ತರ್ತೇನೆ. ಯಾಕೆಂದ್ರೆ ಈ ಬಿಸಿ ಊಟದ ಯಾವಾಗಲೂ ಅಲ್ಲಿ ನಡಿಬೇಕಿತ್ತು. ಆದ್ರೆ ಆ ಬಿಸಿ ಊಟದ ಆ ಕೋಣೆ ಹಾಳಾದ್ರಿಂದ ಈ ಬಿಸಿ ಊಟ ಮಾಡೋರಿಗೂ ಸುತ ಅದು ಏನಾಗ್ತದೆ, ತೊಂದರೆ ಆಗ್ತದೆ. ಏನಾದ್ರು ಗೋಡೆ ಬಿದ್ರೆ ಅಥವಾ ಹಂಚಲ್ಲಿ ಬಿದ್ರೆ ತುಂಬಾ ಇದಾಗಿದೆ, ಅದು ರಿಪೇರಿ ಮಾಡೋಂಗಿಲ್ಲ. ಆ ತರ ನಮ್ಗೆ ವ್ಯವಸ್ಥೆ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕಲಿಕೆ ಯಾವ ರೀತಿಯಲ್ಲಿ ಆಗಬೇಕು, ಕಲಿಕೆಗೆ ಪೂರಕವಾಗಿ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಇದರಲ್ಲಿ ಪಾಲಕ ಪೋಷಕರ ಜವಾಬ್ದಾರಿ ಏನು, ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ ಏನು, ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಏನು, ಈ ಕುರಿತಾಗಿ ಶಿಕ್ಷಣ ಇಲಾಖೆ ಜಾರಿಗೆ ತಂದಿರುವಂತಹ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಇವತ್ತು ಪಾಠಶಾಲೆಯಲ್ಲಿ SDMC, ಪಾಲಕ ಪೋಷಕರು, ಅಂಗನವಾಡಿ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಸಹಯೋಗದಲ್ಲಿ ಇವತ್ತು ನಮ್ಮ ಸಭೆಯನ್ನ ಸೇರಿರುವಂಥದ್ದು. ಮುಖ್ಯ ಉದ್ದೇಶ ನಮ್ಮ ಮಕ್ಕಳ ಕಲಿಕೆಗೆ ಅನುಗುಣವಾಗಿ ಸಭೆಯಲ್ಲಿ ವ್ಯಕ್ತವಾಗುವ ವಿಷಯಗಳು: ಪಾಲಕ ಪೋಷಕ SDMC, ಶಿಕ್ಷಣ ಇಲಾಖಾ ಮಾಹಿತಿ, CRP ಶಿಕ್ಷಣ ಇಲಾಖೆ, ಅಧ್ಯಕ್ಷರ ಅನುಮತಿ ಮೇರೆಗೆ ವಿಷಯಗಳು, ವಂದನಾರ್ಪಣೆ, ಮುಖ್ಯ ಶಿಕ್ಷಕರು.